ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾವುದು ಅಂದರೆ ಶೈಲನ ಮನೆಗೆ ಕರ್ಕೊಂಡು ಬರ್ತಾ ಇರೋದು, ಡಿಸ್ಚಾರ್ಜ್ ಮಾಡಿಸ್ಕೊಂಡು. ನಾನು ಅಲ್ಲೇ ಇದೆ ಅಲ್ವಾ ಹಾಸ್ಪಿಟಲ್. ಇವತ್ತು ಬೆಳಗ್ಗೆನೇ ಬಂದೆ, ಯಾಕೆ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತು. ಹಂಗಾಗಿ ನಾನು ಬೆಳಗ್ಗೆ ಬಂದೆ. ಆಲ್ರೆಡಿ ನಾವು ದುಂಬು ಧೂಳು ಡಸ್ಟ್ ಪ್ರತಿಯೊಂದು ಕೂಡ ಶೈಲು ರೂಮ್ ಆಗ್ಬೋದು ಮನೆ ಫುಲ್ ಕ್ಲೀನ್ ಮಾಡಿದ್ವಿ, ಡೆಲಿವರಿಗೆ ಬಿಡೋದು ನಾಳೆ ಅಂತ. ಮತ್ತು ಆದರೂ ಕೂಡ ಇವಾಗ ಮತ್ತೆ ಶೈಲನ ಕರ್ಕೊಬರ್ಬೇಕಾದ್ರೆ ಮತ್ತೆ ಎಲ್ಲ ಮನೆಯೆಲ್ಲ ಒರೆಸಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಸಿ ತೋರಿಸ್ತೀನಿ. ಮತ್ತು ಇವತ್ತು ಡಿಸ್ಚಾರ್ಜ್ ಇದೆ. ನಾನು ಬೆಳಗ್ಗೆನೇ ಬಂದಿದ್ದೀನಿ. ಸುನಿ, ಶೈಲು, ಪಾಪು, ಬುಜ್ಜಿ, ವಿಶು ಎಲ್ಲರೂ ಕೂಡ ಹಾಸ್ಪಿಟಲಲ್ಲಿ ಇದ್ದಾರೆ. ಅವರೆಲ್ಲರೂ ನೋಡ್ಕೊಳ್ತಾ ಇರ್ತಾರೆ, ಯಾಕೆಂದರೆ ಅವನೇನು ಅಷ್ಟು ಆಟ ಮಾಡಲ್ಲ ಪಾಪು. ಹಾಗಾಗಿ ಎಲ್ಲ ಯಾರು ಬೇಕಾದ್ರೂ ನೋಡ್ಕೋಬೋದು. ಸರಿ ಹೋಗಿ ಮಮ್ಮಿ ಅಂತ ಹೇಳಿದ್ರು ಸುನಿ ಇರೋದ್ರಿಂದ ನಾನು ಬಂದು ಬೆಳಗ್ಗೆ ತಿಂಡಿ ಮಾಡಿ ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮ ಅಕ್ಕನ ಮಕ್ಕಳು ಅವ್ರು ತಿಂಡಿ ತಗೊಂಡೋಗಿ ಕೊಟ್ಟಿದ್ದಾರೆ. ಅವರೇ ತಿಂಡಿ ಎಲ್ಲ ಮಾಡಿದ್ದಾರೆ. ಇನ್ನು ತಿಂಡಿ ಮಾಡೋದ್ರಲ್ಲಿ ಹಂಗೆ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಸ್ದೆ. ಮತ್ತು ಶೈಲು ರೂಮು ತೋರಿಸ್ತೀನಿ. ಇದು ಕಡ್ಡಿ ಮಂತ್ಲಿಗೆ ಗೊತ್ತಲ್ಲ, ಅದು ಏನಕ್ಕೆ ಅಂದರೆ ನಮ್ಗೆ ಏನಕ್ಕಾದರೂ ಯಾರಾದರೂ ಬಂದರೆ ಕೆಳಗಡೆ ಕೂತ್ಕೊಂಡು ಪಾಪ ಏನಾದ್ರು ಕರ್ಕೊಳ್ತೀನಿ ಅಂತಂದರೆ ಆಯಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ಅದನ್ನು ತೆಗೆದು ವಾಶ್ ಮಾಡಿ ಒಣಗಿಸಿ ಅಲ್ಲಿಟ್ಟಿದ್ದೀನಿ. ಬೇಕು ಯಾಕೆಂದರೆ ಒಂದು ಸ್ವಲ್ಪ ಹೊತ್ತು ಪಾಪನೇನಾರು ನಾನು ಎಣ್ಣೆ ಮಸಾಜ್ ಎಲ್ಲ ಮಾಡ್ಬೇಕಾದ್ರೆ ಕೆಳಗಡೆ ಕೂತ್ಕೊಂಡು ಅದೆಲ್ಲ ಮಾಡೋಕ್ಕೆ ಬೇಕು ಅಂತೇಳಿ ಅದನ್ನು ಮೊದಲು ಅವಳ ರೂಮಲ್ಲಿ ಅದನ್ನು ತಂದು ಇಟ್ಟಿದ್ದೀನಿ. ಅದನ್ನ ಎತ್ತಿಡಬೇಕು. ಸದ್ಯಕ್ಕೆ ಇಲ್ಲಿ ನೋಡಿ ಶೈಲಿದು ಬೆಡ್ಶೀಟ್ದೆಲ್ಲ ಚೇಂಜ್ ಮಾಡಿದೆ ಇವಾಗ ಕ್ಲೀನಾಗಿ ಎಲ್ಲ ನೀಟಾಗಿ ಇದು ಮಾಡಿಬಿಟ್ಟು. ಇನ್ನು ಸುನಿದು ಅದೆಲ್ಲ ಸೂಟ್ಕೇಸ್ ಇರುತ್ತೆ ಹೋಗೋವರೆಗೂ ಅಲ್ಲೇ, ಅದಂತೂ ಎತ್ತಿ ಎಲ್ಲಿ ಇಡೋಕ್ಕಾಗಲ್ಲ. ಶೈಲು ರೂಮ್ ಕ್ಲೀನಾಗೆಲ್ಲ ರೆಡಿ ಮಾಡಿದ್ದೀನಿ. ಬಂದುಬಿಟ್ಟು ಮಳೆಗೆ ಬಟ್ಟೆ ಎಲ್ಲ ಬಿಸಿಲಿಗೆ ಮೇಲ್ಗಡೆ ಹಾಕ್ಸ್ದೆ ನಮ್ಮ ಮನೆಯವ್ರ ಕೈಲಿ ಪಾಪ ಎಲ್ಲ ಹಾಕ್ಕೊಟ್ರಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ಇವಾಗ ಕೆಲಸ ಇರುತ್ತೆ, ಮಾಡಿಕೊಡ್ಲೇಬೇಕು. ಮಳೆ ಬರ್ತಾಯಿತ್ತು, ಮತ್ತೆ ಒಂದು ಇಲ್ಲಿ ಇಟ್ಟಿದ್ದೀನಿ. ಮತ್ತು ಬಾಲ್ಕನಿಲಿ ಹಾಕೋಣ ಅಂತ ಇದು ಅದು ಎತ್ತಿ ಒಣಗಕ್ಕೆ ಹಾಕಬೇಕು ಕ್ಲೀನಾಗಿ. ಕರೆಂಟ್ ಇದೆ, ಕತ್ಲಾಗ್ಬಿಟ್ಟಿದೆ. ಎಲ್ಲ ವಿಂಡೋಸ್ ಯಾವುದೂ ಇದು ಮಾಡಿಲ್ವಲ್ಲ, ಹಂಗಾಗಿ ಎಲ್ಲ ಅಡುಗೆ ಮನೆಗೂ ಎಲ್ಲ ಮನೆ ಫುಲ್ಲು ಒಂದು ಸೈಡಿಂದ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟೆ ನಾನು. ಇವಾಗ ಸೊಪ್ಪುಗಳೆಲ್ಲ ಸೋಸಿ ವಾಶ್ ಮಾಡಿ ಬೇಕು. ಇನ್ನು ಶೈಲಿಗೆ ಸೊಪ್ಪಿಂದ ಏನಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆಲ್ಲ ಅವಳಿಗೆ ಬೇರೆ ಸಪ್ರೇಟ್ ಮಾಡಬೇಕು. ಸೊಪ್ಪು ಜಾಸ್ತಿ ತಂದಿರು ಕೂಡ ಇದಿಷ್ಟು ಸೊಪ್ಪು ಅವಳಿಗೆ ಅಂತ ತೆಗೆದು ಇಟ್ಟಿದ್ದೀನಿ. ಇದನ್ನು ಎಲ್ರಿಗೂ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ, ಯಾಕೆಂದರೆ ಸಪ್ರೇಟೇ ಮಾಡಬೇಕು. ಹಾಗಾಗಿ ಇದು ಶೈಲಿಗೆ ಮಾಡಬೇಕು ಸಪ್ರೇಟ್, ಇದು ನಮ್ಗಳಿಗೆ ಮಾಡ್ಕೊಳೋಕ್ಕೆ ಅಂತ ಸಪ್ರೇಟ್ ತೊಳೆದು ಇಟ್ಟಿದ್ದೀನಿ. ಮತ್ತು ಇವಾಗ ಶೈಲು ಹೊಸ್ಕೊಳ್ಳೋಂಥ ಬೆಡ್ಶೀಟು ಪ್ರತಿಯೊಂದು ಕೂಡ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಬೇಕು. ಬೇರೆದು ಕೊಡಬೇಕು ಇವಾಗ ಶೈಲಿಗೆ. ಮತ್ತು ಇವಾಗ ಆರತಿ ಎತ್ತಿ ಒಳಗಡೆ ಕರ್ಕೋಬೇಕಲ್ವ, ಹಂಗಾಗಿ ಸ್ವಲ್ಪ ಕೆಂಪು ನೀರು ಮಾಡ್ಕೋಬೇಕು. ಮಾಡಿ ಇಟ್ಬಿಟ್ರೆ ನಾನು ಮತ್ತೆ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ಅಷ್ಟರಲ್ಲಿ ಇಲ್ಲಿ ಮಾಡಿ ಇಟ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಮತ್ತು ತಂಗಿ ಅಪ್ಪ ಎಲ್ಲ ಬರ್ತಾರೆ, ಅವರು ಎಲ್ಲ ಆರತಿ ಮಾಡ್ಕೊಂಡು ಕರ್ಕೊಳ್ತಾರೆ ಒಳಗಡೆ ತಿಳ್ಕೊಂಡು ರೆಡಿ ಮಾಡಿ ಇಟ್ಬಿಟ್ರೆ ಸರಿ. ಅವ್ರಿಗೂ ಪಾಪ ಹೊಸ್ದಾಗಿ ಬರ್ತಾರೆ ಅಂದರೆ ಕೈಗೆ ಸಿಗಲ್ಲಲ್ವ ಎಲ್ಲ. ಮತ್ತು ನಾನು ಆರತಿ ಮಾಡಲಿಕ್ಕೆ ಸುಣ್ಣ ಮತ್ತು ಸ್ವಲ್ಪ ಇದನ್ನ ಹಾಕ್ಕೊಳ್ತೀನಿ, ಅರಿಶಿನ ಹಾಕ್ಕೊಂಡ್ರೆ ಅದು ಕೆಂಪು ನೀರಾಗುತ್ತೆ. ಕುಂಕುಮದ ಇದು ಮಾಡಲ್ಲ ನಾವು, ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಮಾಡ್ಕೊಡೋದು. ಅಡುಗೆಗೆ ಯೂಸ್ ಮಾಡೋ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕ್ಕೊಬಿಟ್ರೆ ಸುಣ್ಣ ಹಾಕಿದ್ರೆ ಕೆಂಪು ಆಗುತ್ತೆ ನೋಡಿ. ಕರಗಬೇಕು ಸುಣ್ಣ. ಇನ್ನೊಂದು ಸ್ವಲ್ಪ ಹಾಕಿಬಿಡ್ತೀನಿ. ಇಲ್ಲಿ ರೆಡ್ ಕಲರ್ ಬಂದಿದೆ, ನಿಮಗೆ ಫೋನಲ್ಲಿ ಫುಲ್ಲು ಹಳದಿ ಕಲರೇ ಕಾಣಿಸ್ತಿದೆ. ನೋಡಿ ಫುಲ್ ಕೆಂಪಾಯಿತು. ನೋಡಿ ಫುಲ್ಲು ಕೆಂಪಾಯಿತು. ಇವಾಗ ಇದನ್ನು ಇಟ್ಬಿಡೋಣ. ಇಟ್ಬಿಟ್ರೆ ತಂಗಿ ಬಂದ ತಕ್ಷಣ ಗೊತ್ತಾಗುತ್ತೆ ನೋಡಿ. ಮತ್ತು ಯಾವುದೇ ಆಡಂಬರ ಇಲ್ಲ, ಅದು ಇದು ಮಾಡಿಕೊಂಡು ಅಲಂಕಾರ ಮತ್ತು ಹೂವಿನ ಇದು ಅದು ಏನೂ ಮಾಡ್ತಾಯಿಲ್ಲ. ಯಾಕೆ ಅಂದರೆ ತಾಯಿ ಮಗಿಬ್ರು ಆರೋಗ್ಯವಾಗಿ ಬರಬೇಕು. ನೀಟಾಗಿ ಆರತಿ ಮಾಡ್ಕೊಂಡು ಒಳಗಡೆ ಕರ್ಕೊಳ್ಳೋಣ, ಅಷ್ಟು ಬಿಟ್ಟರೆ ಏನಿಲ್ಲ. ಮತ್ತು ನಮ್ಮ ಕಡೆ ಎಲ್ಲ ಸೂತ್ಗ ಅಂತ ಹೇಳ್ತೀವಿ, ಅಂದರೆ ಡೆಲಿವರಿ ಆದಮೇಲೆ
ಹಿಂದಿನ ಕಾಲದಲ್ಲಿ ಏನು ಸಂಪ್ರದಾಯ ಮಾಡ್ಕೊಂಡು ಬಂದ್ರೆ ಮನೆ ಸ್ವಚ್ಛ ಮಾಡಬೇಕು ಅಂತಲೋ ಹಾಗೆ ನಮ್ಮ ಕಡೆ ಎಲ್ಲ ಏನೋ ಅಂದರೆ ಡೆಲಿವರಿ ಆದಮೇಲೆ ಸೂತ್ಕ ತೆಗಿಬೇಕು ಅಂತ ಹೇಳ್ತಾರೆ. ಅದನ್ನು ಆಲ್ರೆಡಿ ನಾವು ಹಾಸ್ಪಿಟಲ್ ಇದ್ದಾಗಲೇ ಮನೇಲಿ ಎಲ್ಲ ಕೆಲಸನೂ ಕೂಡ ಮನೇಲಿರೋರು ಎಲ್ಲ ಮುಗಿಸಿದ್ದಾರೆ. ಮತ್ತು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕಿ ಬೆಡ್ಶೀಟ್ ಎಲ್ಲ ಹಾಕಿ ಮನೆ ಕೂಡ ಎಲ್ಲ ರೆಡಿ ಕ್ಲೀನು ಎಲ್ಲ ಆಯಿತು. ಇವಾಗ ಎಲ್ಲ ಮನೆ ಬಾಗಿಲು ಕೂಡ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಿದ್ದೀನಿ ಅಷ್ಟೇ. ನೋಡಿ ಇಷ್ಟೇ. ಹೂವು ತರಬೇಕಿತ್ತು, ಹೂವು ತಂದಿಲ್ಲ ಇವತ್ತು. ಅಂದರೆ ಯಾರು ಇರಲಿಲ್ವಲ್ಲ ಮನೇಲಿ, ಹಾಗಾಗಿ ಹೂವು ಏನು ತಂದಿಲ್ಲ. ಇವಾಗ ಸ್ವಲ್ಪ ಮತ್ತೆ ಬಿಸಿಲು ಬಂತು. ವಾಷಿಂಗ್ ಮಿಷಿನಲ್ಲಿ ಬೆಡ್ಶೀಟ್ ಒರೆಸ್ಕೊಳ್ಳೋದಲ್ಲಿತ್ತು, ಅದನ್ನು ಒಣಗಕ್ಕೆ ಹಾಕ್ಬಿಟ್ರೆ ಸರಿ. ನೋಡಿ ಇದೆಲ್ಲ ಸ್ವಲ್ಪ ಒಣಗಕ್ಕೆ ಹಾಕ್ಬಿಡೋಣ. ಒಣಗಿಬಿಟ್ರೆ ಸರಿಯಾಗುತ್ತೆ. ಇದಂತೂ ಸೌಂಡ್ ಮಾಡ್ತಾನೆ ಇರುತ್ತೆ, ಹರ್ಚ್ಕೊಳ್ತಾ ಇರುತ್ತೆ. ಬಂದವಳೆ ಮಾತಾಡ್ಸಿಲ್ವಲ್ಲ ನಾನು ಅಂತ ನನಗೆ ಟೈಮ್ ಇಲ್ಲದೆ ಕರೆಕ್ಟಾಗಿ ಮಾತಾಡ್ಸಿಲ್ಲ, ಕೂಗ್ತಾ ಇರುತ್ತೆ. ನೋಡಿ ಬಟ್ಟೆ ಎಲ್ಲ ಒಣಗಕ್ಕಾಯ್ತು. ಅಪ್ಪ ಜ್ಯೋತಿ ನಿನಗೆ ದೊಡ್ಡಮ್ಮ ಆಗಬೇಕು. ದೊಡ್ಡಮ್ಮ ನಿಮ್ಮ ಅಮ್ಮನಿಗೆ ಮಾತ್ರ ದೊಡ್ಡಮ್ಮ, ನಿನಗೆ ಅಮ್ಮ ಅಜ್ಜಿ ಅಮ್ಮಮ್ಮ ಆಗಬೇಕು. ಅಜ್ಜಿ ನೀನು ಜ್ಯೋತಿ ಅಂತೆಲ್ಲ ಹೇಳ್ಮೇಲೆ ಬೀಳ್ತೀಯ. ಬುಜ್ಜಿನೂ ಬಂದ, ಬುಜ್ಜಿ ಸ್ನಾನ ಮಾಡಿಕೊಂಡು ರೆಡಿ ಅದು. ನೀನು ಇನ್ನು ಮೇಲೆಲ್ಲ ಇಲ್ಲಿ ಪಾಪು ಮೇಲೆಲ್ಲ ಹತ್ತಬಾರ್ದು, ನೀನು ಇಳಿ ಕೆಳಗಡೆ. ಇಲ್ಲಿ ಪಾಪು ಬರ್ತಾನೆ, ಬೆಡ್ ಮೇಲೆ ಹತ್ತಬಾರ್ದು, ಇಳಿ ಕೆಳಗಡೆ. ನೀನು ಪಾಪು ಜೊತೆ ಎಲ್ಲ ಹೊರಗಡೆಯಿಂದೆಲ್ಲ ಬಂದು ಮೇಲೆ ಹತ್ತೋದು, ಬೆಡ್ ಮೇಲೆ ಪಾಪು ಹತ್ರ ಹೋಗೋದು. ಹಾಂ ಓಕೆ. ಮನೆ ಬಂದು ಅಲ್ಲೆಲ್ಲ ಹೊರಗಡೆ ತುಳಿದ್ಬಿಟ್ಟು ಬರೋಂಗಿಲ್ಲ. ಈಗ ಸ್ನಾನ ಮಾಡಿದ್ದಿಲ್ಲ, ಅದಕ್ಕೆ ಮಾತ್ರ ಹಚ್ಚಿರೋದು ನಾನು. ಶೈಲಿಗೆ ಅಂದರೆ ಈ ಟಾಪ್ ತಗೊಂಡೆ, ಅವಳಿಗೆ ಈಗ ಲೆಗ್ಗಿನ್ಸ್ ಎಲ್ಲ ಹಾಕೊಳಕ್ಕಾಗಲ್ಲಲ್ವ, ಹಾಗಾಗಿ ಅಂದರೆ ಆಪ್ರೇಷನ್ ಆಗಿರೋದ್ರಿಂದ ಒಂದು ಟಾಪ್ ಮತ್ತು ಸ್ವೆಟರ್ ತಗೊಂಡಿದ್ದೀನಿ. ಅತ್ತಿಂದ ಹಾಕೊಂಡು ಬರೋಕ್ಕೆ ಬಂದ ತಕ್ಷಣ ಸ್ನಾನ ಮಾಡಿಸ್ಬೇಕು. ಸುನೀಲ್ ಕೂಡ ಬಂದರು, ಸ್ನಾನ ಮಾಡ್ತಾಯಿದ್ದಾರೆ. ಈಗ ಅವರು ರೆಡಿ ಆಗ್ತಾರೆ. ಖುಷು, ನೀನು ಒಗೆಯ ಬಟ್ಟೆ ಯಾಕಪ್ಪ ಈ ಬೆಡ್ ಮೇಲೆ ಹಾಕಿದೀಯಾ? ಬಕೀಟಲ್ಲಿ ಹಾಕ್ಬೇಕು. ಪಪ್ಪನೂ ಹಾಕಿದೆ, ನೀನು ಹಾಕಿದೀಯಾ? ಇಲ್ಲಿ ನೋಡು, ಇದು ಪಪ್ಪಂದು, ನಿಂದು. ಬಾ ರಜಾ ಆಯಿತು. ಕರ್ಕೊಬರಕ್ಕೆ ಹೋಯ್ತವಿ. ಮನೆಯೆಲ್ಲ ರೆಡಿ ಮಾಡಕ್ಕೆ ಬಂದಿದೆ. ಕೆಲಸದವ್ರು ಬಂದಿರಲ್ಲ, ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಆಯಿತು. ಓಕೆ. ಇನ್ನೇನಪ್ಪ ಬಿಡು, ಮಲಗಿದ್ದಾನೆ ಅವನು. ಬಂದ್ಬಿಟ್ಟು ಪಾಪನೆಲ್ಲ ಮೈಯೆಲ್ಲ ಒರೆಸಿಸ್ದೆ. ಡಾಕ್ಟ್ರ್ ಬರ್ತಿದ್ದಾರೆ, ಕರ್ಕೊಬರ್ಬೇಕು ಕೆಳಗಡೆ. ಹಾಂ, ಪಾಪನ ಇವಾಗ ಕೆಳಗಡೆ ಕರ್ಕೊಂಡು ಬನ್ನಿ ಅಂತಂದರೆ, ಯಾಕೆ ಅಂತಂದರೆ ಅಲ್ಲಿ ಪಾಪಗೆ ಇವಾಗೆಲ್ಲ ಏನೇನು ಬೇಕು ಮನೆಗೆ ಅದೆಲ್ಲ ಬರ್ಕೊಡ್ತೀವಿ ಅಂತ ಹೇಳಿದ್ರು. ಆಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶೈಲು ಬಂದು ಕೂತ್ಕೊಂಡ್ಲ ಆರಾಮಾಗಿ. ಪಾಪಗೆ ಒಳಗಡೆ ಬ್ಲಡ್ ತಗೋತಿದ್ದಾರೆ. ಬ್ಲಡ್ ಟೆಸ್ಟ್ ಕಳಿಸ್ಬೇಕಾದ ಇನ್ನೊಂದು, ಅದೇ ಮಕ್ಕಳಿಗೆ ಏನಾದರೂ ಇದೆಯಾ ಅಂತ. ಇರಪ್ಪ ಸುಮ್ಮನೆ ಮಾಡಬಾರ್ದು. ಒಳಗಡೆ ಚಪ್ಪಲ್ ಹಾಕೊಂದಿಲ್ವಾ? ಎಲ್ಲಿಗೂ ಹಾಕೋರ್ಬೇಕು ತಾನೆ, ಬರೀ ಅದ್ರಲ್ಲಿ ಕಾಲು ಹಾಕೊಂಡಿಲ್ಲ. ಒಳಗಡೆ ಖುಷಿ ಬ್ಯಾಟ್ರಿ ಮಡ್ಗು. ಇನ್ನು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ಇನ್ನೆಲ್ಲ ಆಗಿದೆ, ಇನ್ನೇನಿಲ್ಲ. ನೋಡಿ ತಂದಿರೋ ಬಟ್ಟೆ ಇನ್ನೂ ಎಷ್ಟು ಬಟ್ಟೆಗಳೆಲ್ಲ ಮಿಕ್ಕಿದೆ. ಸುಮಾರು ಬಟ್ಟೆ ಎಲ್ಲ ಮಿಕ್ಬಿಡ್ತು. ಇದೊಂದಿಷ್ಟು ಮೆಡಿಷನ್ಸ್. ಶೈಲು ಮನೆಗೆ ಕರ್ಕೊಂಡು ಬಂದ್ವಿ. ನಾವು ಅಪಾರ್ಟ್ಮೆಂಟ್ ಇದೆಯಲ್ಲ ಹೊರಗಡೆನೆ, ನಾವು ನಮ್ಮ ಮನೆ ಬಾಗಿಲಲ್ಲಿ ಹೋಗಲಿಲ್ಲ. ಮುಂದೆ ಅಪಾರ್ಟ್ಮೆಂಟ್ ಮುಂದೆ ಗೇಟ್ ಬಾಗಿಲು ಇದೆಯಲ್ಲ, ಅಲ್ಲೇ ಆರತಿನ ಮಾಡಿಕೊಂಡು ಒಳಗಡೆ ಕರ್ಕೊಂಡ್ವಿ.
ತಂಗಿ ಎಲ್ಲ ಆರತಿ ಎಲ್ಲ ಮಾಡಿ ಮತ್ತು ಶೈಲಿಗೆ ಬಿಸಿ ನೀರಿಂದ ಕಾಲು ನೀರೆಲ್ಲ ಹಾಕಾಯಿತು. ಏನಿದ್ರು ಒಳಗಡೆ ಹೋಗೋದು ಅಷ್ಟೇ. ಶೈಲಿನ ಮನೆ ಕರ್ಕೊಬಂದಾಯಿತು. ಊಟ ಅಡುಗೆ ಕೂಡ ಮಾಡಿಕೊಟ್ಟೆ. ಸೊಪ್ಪಿನ ಗೊಜ್ಜು ಮಾಡಿ ಅನ್ನ ಮಾಡಿಕೊಟ್ಟೆ ಶೈಲವನು. ಎಲ್ರದ್ದು ಊಟ ಆಯಿತು. ಬುಜ್ಜಿ ಬೇಬಿ ನೋಡಿ ಪಾಪ ಹೊಂಟೆ ಕುಂತಿದ್ದಾನೆ. ಸುನಿಗೂ ಸುಸ್ತಾಗಿ ಅವರು ಮನೆಗಿದ್ದಾರೆ. ನನ್ನ ತಂಗಿ ಮನೆ ಇದ್ಲು. ಹಾಂ, ನನ್ನ ತಂಗಿ ಮನೆಗೆ ಹೋದ್ಲು. ಅವಳು ಊಟ ಮಾಡ್ಕೊಂಡು ಇನ್ನು ಅಪ್ಪನ ನೋಡ್ಕೊಳಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ವಿಷು ಬಿಡೋಕ್ಕಂತ ಹೋದ. ಬರ್ಬೋದಾ ಪುಟ್ಟ? ಓಕೆ. ಶೈಲು ಆರಾಮಾಗಿ ಮಲಗಿದ್ದಾಳೆ. ಊಟ ಎಲ್ಲ ಆಯಿತು. ಹೇಗಿದೆ ಪುಟ್ಟ ಮನೆಗೆ ಬಂದಮೇಲೆ? ನಿಮ್ಮ ಮನೆಯೇ ಹೌದು. ಅಂದರೆ ಮನೆಗೆ ಬಂದರೆ ಸೇಫ್ಟಿ. ನೀನು ಕೆಳಗಡೆ ಇಳಿಬೇಕಾದ್ರೆ ಸ್ಲಿಪ್ಪರ್ ಹಾಕೊಂಡೆ ಇಳಿದ್ಕೊಳ್ಬೇಕು, ಓಡಾಡಬೇಕು. ಆಯ್ತಾ? ಎರಡೂ ಕಡೆ ಬಿಟ್ಬಿಟ್ಟಿದ್ದೀನಿ. ಇಲ್ಲೊಂದು ಜೊತೆ ಅಲ್ಲೊಂದು ಜೊತೆ. ನೀನು ಯಾವ ಕಡೆ ಇಳಿತೀಯ ಆ ಕಡೆ ನೀನು ಸೇಫ್ಟಿಗೆ ಅಂತೇಳಿ. ಓಕೆ, ಆರಾಮ ರೆಸ್ಟ್ ಮಾಡು. ಹಾಂ, ಎದ್ದಿರಂಗಾರೆ ಆಗ ಬರ್ಲಪ್ಪ ಊಟಕ್ಕೆ. ಊಟ ಆಗಲೇ ಮಾಡಿದ್ಲಲ್ಲ. ಏನು ನನ್ನನ್ನು ಕರೆದೇ ಇಲ್ವಲ್ಲ ಅಂತೀರಾ? ಕರಿಯ ಮಾತೇ ಇಲ್ಲ. ಈಗ ನಿಮಗೂ ನಾನು ಊಟ ಹಾಕ್ಕೊಡ್ತೀನಿ ಬನ್ನಿ. ಶೈಲದಾಯ್ತು ಅಂತ ಕೇಳ್ತಾರೆ ಕಣವ. ಅವಳು ಒಬ್ಬಳೇ ಕೂತ್ಕೊಂಡು ಮಾಡಿದ್ಲಂತೆ.